ನಮಸ್ಕಾರ ವೀಕ್ಷಕರೇ, ಕನ್ನಡ ಜನಶ್ರೀಗೆ ಸ್ವಾಗತ. ನಾನು ಪ್ರಮೋದ್ ಕುಂದಗೋಳ್. ಇವತ್ತಿನ ಹೆಡ್ಲೈನ್ಸ್. ಧರ್ಮಸ್ಥಳ ಅಸ್ಥಿಪಂಜರದ ಹುಡುಕಾಟ ತೀವ್ರ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅನಾಮಿಕನನ್ನ ಕರೆದುಕೊಂಡು ಹುಡುಕಾಟವನ್ನ ನಡೆಸಲಾಯಿತು. ಮೊದಲ 5 ಪಾಯಿಂಟ್ಗಳಲ್ಲಿ ಪತ್ತೆಯಾಗದ ಕುರುಹುಗಳು ಇಂದು 6, 7, 8ರಲ್ಲಿ ಅಗೆಯಲು ನಿರ್ಧಾರ. ಮಳೆಯ ನಡುವೆಯೂ ಕಾರ್ಯಾಚರಣೆ. ಮಣ್ಣಿನ ಒಳಗಡೆ ಸಿಕ್ಕ ಐಡಿ ಕಾರ್ಡ್ ಯಾರದು? ಪಾಯಿಂಟ್ 1ರಲ್ಲಿ ಸಿಕ್ಕ 2 ಐಡಿ ಕಾರ್ಡ್ ಬೆನ್ನತ್ತಿದ ಎಸ್ಐಟಿ. ಕಾಡುದಾರರ ಬಗ್ಗೆ ತನಿಖೆ ಆರಂಭ. ಸಣ್ಣ ಸುಳಿವನ್ನು ಮಹತ್ವವಾಗಿ ಪರಿಗಣಿಸಿ ಕಾರ್ಯಾಚರಣೆಗೆ ಮುಂದಾದ ಎಸ್ಐಟಿ ತಂಡ. ಲಿಖಿತವಾದ ಅರ್ಜಿಗೆ ಇಂದು ಕೊನೆಯ ದಿನ. ನಟ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ರದ್ದು ಕೋರುವ ವಿಚಾರಣೆ. ಸುಪ್ರೀಂ ಕೋರ್ಟ್ಗೆ ಸರ್ಕಾರದಿಂದ ಹೆಚ್ಚುವರಿ ಲಿಖಿತವಾದ ಅರ್ಜಿ ಸಲ್ಲಿಕೆಗೆ ಇವತ್ತೇ ಕೊನೆಯ ದಿನ. ನಟಿ ರಮ್ಯಾಗೆ ಕೆಟ್ಟ ಕಮೆಂಟ್ ಮಾಡುವವರಿಗೆ ಕಂಟಕ ಫಿಕ್ಸ್. ಭಯದಿಂದ ಕಮೆಂಟ್ ಡಿಲೀಟ್ ಮಾಡುವ ಮುಂಚೆ ಸಿಕ್ಕಿವೆ URL ID. ಈ ರೀತಿಯಾಗಿ ಮಹಿಳೆಯರಿಗೆ ಕೆಟ್ಟ ರೀತಿ ಕಮೆಂಟ್ ಮಾಡುವವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದ ನಟಿ ರಮ್ಯಾ. ಪ್ರಜ್ವಲ್ ರೇವಣ್ಣ ಭವಿಷ್ಯ ತೀರ್ಮಾನ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣ. ಬೆಂಗಳೂರಿನ ಜನಪ್ರತಿನಿಧಿಗಳು ಕೋರ್ಟ್ನಿಂದ ಅರ್ಜಿಗಳ ತೀರ್ಪು. ಈ ಪ್ರಕರಣದಲ್ಲಿ ಅಪರಾಧಿ ಅಂತ ತೀರ್ಪು ನೀಡಿದರೆ ಪ್ರಜ್ವಲ್ ರೇವಣ್ಣ ಭವಿಷ್ಯ ಕಥಂ. ಬರೋಬ್ಬರಿ 384 ಕೋಟಿ ಲೂಟಿ. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸೈಬರ್ ವಂಚನೆ ಪ್ರಕರಣ. ನೆಬುಲಿ ಟೆಕ್ನಾಲಜಿ ಸರ್ವರ್ ಹ್ಯಾಕ್ ಮಾಡಿ ಬರೋಬ್ಬರಿ 384 ಕೋಟಿ ರೂಪಾಯಿಯನ್ನ ಉಡಿಸ್ ಮಾಡಿದ ಕದಿಮರು. ವೈಟ್ ಫೀಲ್ಡ್ ಸೈಬರ್ ಪೊಲೀಸ್ ಕ್ರೈಮ್ನಿಂದ ರಾಹುಲ್ ಅಗರ್ವಾಲ್ ಅರೆಸ್ಟ್. ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾರಿ ಪ್ರಮಾಣದ MDMA ವಶಕ್ಕೆ ಪಡೆಯಲಾಗಿದ್ದು, ಇನ್ನು ಡ್ರಗ್ಸ್ ತಯಾರಿಕಾ ಘಟಕ ಮೈಸೂರಿನಲ್ಲೇ ಇರುವುದು ಪತ್ತೆಯಾಗಿದೆ. ಮೈಸೂರಿನಲ್ಲಿ ಸಿಕ್ಕ ಮಾದಕ ವಸ್ತುವಿಗೆ ಮಹಾರಾಷ್ಟ್ರದ ನಂಟು ಇದ್ದು, ಮಹಾರಾಷ್ಟ್ರದಲ್ಲಿ ಸೆರೆಯಾದ ಡ್ರಗ್ಸ್ ಪೆಡ್ರಲ್ನಿಂದ ಮಾಹಿತಿ ಬಹಿರಂಗ. ಡೇಟಿಂಗ್ ಆಪ್ ನಲ್ಲಿ ಪರಿಚಯವಾದ ಸುಂದರಿಯ ಹಿಂದೆ ಹೋದ ಟೆಕ್ಕಿಗೆ ಪಂಗನಾಮ. ಹನಿ ಟ್ರ್ಯಾಪ್ ಹೆಸರಿನಲ್ಲಿ ದರೋಡೆ ಮಾಡುತ್ತಿದ್ದ 6 ಜನರನ್ನ ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ಹನಿ ಟ್ರ್ಯಾಪ್ ನ ಹೆಸರಿನಲ್ಲಿ ಟೆಕ್ಕಿ ರಾಕೇಶ್ ರೆಡ್ಡಿ ಎಂಬುವರಿಂದ 2 ಲಕ್ಷ ರೂಪಾಯಿ ಸುಲಿಗೆ ಮಾಡಿದ್ದಾರಂತೆ. ನೀರಿನ ಟ್ಯಾಂಕರ್ ಸ್ಕೂಟಿ ಚಾಲಕನ ಮೇಲೆ ಪಲ್ಟಿ. ಸ್ಕೂಟಿ ಚಾಲಕ ಸಾವು. ಬ್ರೇಕ್ ಫೇಲ್ ಆಗಿದ್ದ ನೀರಿನ ಟ್ಯಾಂಕರ್ ತೆಗೆದುಕೊಂಡು ಹೋಗುತ್ತಿದ್ದ ಟ್ಯಾಂಕರ್ ಮೊದಲು ಟಿಪ್ಪರ್ಗೆ ಡಿಕ್ಕಿ ಹೊಡೆದು ಆನಂತರ ಸ್ಕೂಟಿ ಮೇಲೆ ಪಲ್ಟಿಯಾದ ಪರಿಣಾಮ ಸ್ಕೂಟಿ ಚಾಲಕ ಸಾವನ್ನಪ್ಪಿರುವ ಘಟನೆ ಧಾರವಾಡದ ತೇಜಸ್ವಿ ನಗರ ಬ್ರಿಡ್ಜ್ ಮೇಲೆ ಬುಧವಾರ ಸಂಜೆ ನಡೆದಿದೆ. ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ. 2 ಸಾವು, ಓರ್ವನಿಗೆ ಗಂಭೀರ ಗಾಯ. ಚಲಿಸುತ್ತಿದ್ದ ಬೈಕ್ಗೆ ಎದುರುಗಡೆ ಬಂದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕಿನಲ್ಲಿದ್ದ ಮಂಜುಳಾ ಹಾಗೂ ಅಭಿಷೇಕ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಗೋವಿಂದ ಕಡಪ್ಪ ಕಾರಿನ ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ. ಚಳ್ಳಕೆರೆ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯ 150A ನಲ್ಲಿ ಈ ಘಟನೆ ನಡೆದಿದೆ. ಮದುವೆಯಾದವಳಿಗೆ ಮತ್ತೊಬ್ಬನ ಜೊತೆ ಡಿಂಗ್ ಡಾಂಗ್. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಪತಿಯನ್ನ ಪ್ರಿಯಕರನ ಜೊತೆ ಸೇರಿ ಪತ್ನಿಯೇ ಕೊಲೆ ಮಾಡಿದ ಘಟನೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕಾಡು ಶೆಟ್ಟಿಹಳ್ಳಿಯಲ್ಲಿ ನಡೆದಿದೆ. 50 ವರ್ಷದ ಶಂಕರಮೂರ್ತಿ ಎಂಬುವರು ಹತ್ಯೆಯಾದವರು. ಪತ್ನಿ ಸುಮಂಗಲ ಹಾಗೂ ಆಕೆಯ ಪ್ರಿಯಕರ ನಾಗರಾಜು ಎಂಬುವರ ವಿರುದ್ಧ ಹತ್ಯೆ ಆರೋಪ ಕೇಳಿಬಂದಿದೆ. ಇದೇ ರೀತಿ ಕನ್ನಡ ಜನಶ್ರೀಯಲ್ಲಿ ಟಾಪ್ 10 ನ್ಯೂಸ್ಗಳನ್ನ ಪ್ರತಿದಿನ ವೀಕ್ಷಿಸಲು ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ,
ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು. ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ.